ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್. ಟುಡೇ ಇಸ್ 22nd ಜುಲೈ. ಸೊ ಇವತ್ತು ವ್ಲಾಗ್ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಯಾಕೆ ಅಂದರೆ ನೆನ್ನೆ ವ್ಲಾಗ್ ಮಾಡಿದ್ದೆ ಫಸ್ಟ್ ಟೈಮ್, ಅಂದರೆ ಈ ಥರ ಡೈರೆಕ್ಟಾಗಿ ಮಾತಾಡೋದು, ಅದು ಒಂಥರ ಕಾನ್ಫಿಡೆನ್ಸ್ ಬೂಸ್ಟ್ ಮಾಡಿದೆ. ಸೊ ಇವತ್ತು ಮಾಡೋಣ ಅಂತ ಅನ್ನಿಸ್ತು. ಯಾಕೆ ಯೋಚನೆ ಮಾಡೋದು, ಮಾಡಿಬಿಡೋಣ ಅಂಥೇಳಿ ಇವತ್ತು ಡೈರೆಕ್ಟಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಜರ್ನಲಿಂಗ್ ಮಾಡಿ, ಅಂದರೆ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬರೆದು ಅದಾದಮೇಲೆ ಸ್ನಾನ ಮಾಡಿಕೊಂಡು ಬಿಸಿನೀರು ಕುಡಿದು ರೆಡಿ ಆಗಿಬಿಟ್ಟು ಕೂತ್ಕೊಂಡ್ಬಿಟ್ಟೆ ಒಂದೇ ಸರ್ತಿ. ಅದೇನೋ ಗೊತ್ತಿಲ್ಲ, ಒಂಥರ ಫುಲ್ಲು ಎನರ್ಜಿ ಇತ್ತು ಇವತ್ತು. ಎಲ್ಲ ಒಟ್ಟಿಗೆ ಮಾಡಿಬಿಡೋಣ ಅಂತ ಅನ್ನಿಸ್ತು. ಮಾಡಿಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಆ್ಯಕ್ಚುಲಿ ಸ್ವಲ್ಪ ಜಾಸ್ತಿನೇ ಹಸಿವಾಗ್ತಾಯಿತ್ತು ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ. ಯಾಕಂದರೆ ನಿನ್ನೆ ರಾತ್ರಿ ಸರಿಯಾಗಿ ಏನೂ ತಿಂದಿಲ್ಲ ನಾನು. ಸೊ ಬೇಗ ಚಪಾತಿ ಹಿಟ್ಟು ಕಲಸಿ ಇವತ್ತು ಬೇಗನೆ ಡೈರೆಕ್ಟಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಫಸ್ಟ್ ಏನು ಅಂದ್ಕೊಂಡೆ, ಟೀ ಕುಡಿದು ಬ್ರೆಡ್ ತಿನ್ನೋಣ ಅಂದ್ಕೊಂಡೆ. ಬಟ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿಯೋದು ಬೇಡ ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ಯಾಕೋ ಬ್ರೇಕ್ ಮಾಡಬೇಕು ಅದನ್ನು ಅಂತ ಅನ್ನಿಸ್ಲಿಲ್ಲ. ಸೊ ಬಿಸಿನೀರು ಕುಡಿದಿದ್ದೀನಿ. ಬೇಗ ಬೇಗ ಚಪಾತಿ ಹಿಟ್ಟು ಮಾಡಿಬಿಟ್ರೆ, ಚಪಾತಿ ಹಿಟ್ಟು ಕಲಿಸ್ಕೊಂಬಿಟ್ರೆ ಸಾಂಬಾರಿದೆ ನೆನ್ನೆದು, ಅದಕ್ಕೆ ತಿನ್ನೋದು ಅಷ್ಟೇ. ಸೊ ಬನ್ನಿ ಚಪಾತಿ ಹಿಟ್ಟು ಕಲಸೋಣ. ಸೊ ಆಗಲೂ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ. ಈಗ ಉಜ್ಕೊಂಬಿಡ್ತೀನಿ. ಭಾಳ ಲೇಟ್ ಮಾಡಲ್ಲ, ತುಂಬ ಹಸಿವಾಗ್ತಾ ಇದೆ. ಇವತ್ತು ಥೈರಾಯ್ಡ್ ಟ್ಯಾಬ್ಲೆಟ್ ಬೆಳಗ್ಗೆ ತೊಗೊಂಡು ಮರ್ತ್ಬಿಟ್ಟಿದ್ದೀನಿ. ಇವಾಗ ತೊಗೊತೀನಿ, ಪರವಾಗಿಲ್ಲ. ಯಾಕಂದ್ರೆ ನಾನು ಇನ್ನೂ ತಿಂದಿಲ್ಲಲ್ಲ, ನಡೀತು. ಇವತ್ತು ಮೌರ್ಯ ಬೆಳಗ್ಗೆ 4:15ಗೆ ಎದ್ದಿದ್ದ. ಯಾಕೆ ಅಂದರೆ ಅವನಿಗೆ ನೀರು ಬೇಕಿತ್ತು ಅಂತ ಎದ್ದ. ಬಟ್ ಸುಮಾರು ಹೊತ್ತಾಯಿತು ಅವ್ನು ಮಲಗೋಕ್ಕೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಆಯಿತು ಮಲಗೋಕ್ಕೆ ವಾಪಸ್ಸು. ಅದೇನೋ ಗೊತ್ತಿಲ್ಲ ನನಗೆ ಹೆಂಗಂದರೆ, ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎಚ್ಚರಿಕೆ ಆಯಿತು ಅಂದರೆ ಮತ್ತೆ ನಂಗೆ ನಿದ್ದೆ ಬರೋಲ್ಲ. ಅಕಸ್ಮಾತ್ ನಾನು ಏನಾದರೂ ಮಲ್ಕೊಂಡೆ ಅಂದರೆ ಮತ್ತೆ ನಾನು ಬೇಗ ಎದ್ದೇಳಲ್ಲ, ಆ ಥರ. ಸೊ ಆವಾಗ ಅವನು ಒಂದು 5:15 ಮಲ್ಕೊಂಡಿದ್ದ ತಕ್ಷಣ ಎದ್ದುಬಿಟ್ಟೆ. ನಾನು ಎದ್ದು ನಂದು ಡೇ ಸ್ಟಾರ್ಟ್ ಮಾಡಿಕೊಂಡೆ. ಬಟ್ ಏನಪ್ಪ ಅಂದರೆ, ಇವತ್ತು ಬೆಳಗ್ಗೆ ಎದ್ದಾಗಿಂದ ಒಂಥರ ಅದು ಹೆಂಗೆ ಹೇಳೋದು ಅಂತಲೇ ಅರ್ಥಾಗ್ತಿಲ್ಲ. ಒಂಥರ ಫುಲ್ ಆಫ್ ಪಾಸಿಟಿವಿಟಿ. ಅಂದರೆ ಅದೇನೋ ಗೊತ್ತಿಲ್ಲ, ಒಂಥರ ಪಾಸಿಟಿವ್ ಥಾಟ್ಸ್ ರಶ್ಶಾಗಿ ಬರ್ತಾಯಿದೆ. ಮತ್ತು ಡಿಫ್ರೆಂಟ್ ಕಾಂಟೆಂಟ್ ಐಡಿಯಾಸ್ ಬರ್ತಾಯಿದೆ. ಸುಮ್ಮನೆ ತಲೆಗೆ ಬರ್ತಾಯಿದೆ ಹಾಗೆ. ಏನೇನೋ ಯೋಚನೆ ಮಾಡ್ತಿದ್ದೆ ಇವತ್ತು, ಬಟ್ ಯಾವುದು ನೆಗೆಟಿವ್ ಆಗಿರಲಿಲ್ಲ. ನೆಗೆಟಿವ್ ಥಿಂಕಿಂಗ್ ಬಂದ್ರೂ ಅದರಿಂದ ಏನು ಪಾಸಿಟಿವ್ ಇದೆ ಅನ್ನೋದು ಸುಮ್ಮನೆ ಕಂಟಿನ್ಯೂಸ್ ಆಗಿ ಆ ಥರ ಥಾಟ್ಸ್ ಇವತ್ತು. ಅದೇನೋ ಗೊತ್ತಿಲ್ಲ. ಮತ್ತು ಇವತ್ತು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬರೆಯುವಾಗಲೂ ಅಷ್ಟೇ, ಅದೊಂಥರ ಫ್ರೀ ಫ್ಲೋ ಥರ ಇತ್ತು. ಮೊನ್ನೆ ಎಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಿದ್ದೆ, ಏನು ಬರೀಬೇಕು, ವಾಟ್ ಆಮ್ ಐ ಗ್ರೇಟ್ಫುಲ್ ಫಾರ್ ಅಂತ ಯೋಚನೆ ಮಾಡ್ಕೊಂಡು ಬರೀತಾ ಇದ್ದೆ. ಬಟ್ ಇವತ್ತು ಇಟ್ ವಾಸ್ ಈಸಿ ಅಂತ ಅನ್ನಿಸ್ತು. ಮೇ ಬಿ ನಾನು ಈ ನಡುವೆ ಎಲ್ಲ ಐ ವಾಸ್ ಫೋರ್ಸಿಂಗ್ ಮೈಸೆಲ್ಫ್, ಆಯಿತಾ. ನಾನು ಏನಂತಾರೆ, ಚೆನ್ನಾಗಿ ಮಾತಾಡಬೇಕು, ಅಥವಾ ಜಾಸ್ತಿ ನೆಗೆಟಿವ್ ಥಿಂಕ್ ಮಾಡಬಾರ್ದು, ಅಥವಾ ನೆಗೆಟಿವ್ ಥಿಂಕಿಂಗ್ ಬಂತು ಅಂದರೆ
ಅದನ್ನು ಹೇಗೆ ಪಾಸಿಟಿವ್ ಥಿಂಕಿಂಗಾಗಿ ಶಿಫ್ಟ್ ಮಾಡೋದು, ಅದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಫೋರ್ಸ್ಫುಲ್ ಆಗಿ ಆದರೂ ನಾನು ನನ್ನನ್ನು ನಾನು ವಾಪಸ್ ಕರ್ಕೊಂಬರ್ತಾಯಿದ್ದೆ. ಸೊ ಮತ್ತು ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಬರೀವಾಗಲೂ ಅಷ್ಟೇ, ಐ ವಾಸ್ ಟ್ರೈಯಿಂಗ್ ಹಾರ್ಡ್ ಪಾಸಿಟಿವಿಟಿನ ಹುಡ್ಕೋದಕ್ಕೆ. ನಮ್ಮ ಲೈಫಲ್ಲಿ ಏನೇನೆಲ್ಲ ಒಳ್ಳೇದಿದೆ, ಯಾಕಂದರೆ ಎಲ್ಲರ ಲೈಫಲ್ಲೂ ಒಳ್ಳೇದು ಅನ್ನೋದು ಏನಾದರೂ ಇದ್ದೇ ಇರುತ್ತೆ ಅಲ್ವಾ. ಬಟ್ ನಾವು ಜಾಸ್ತಿ ನೆಗೆಟಿವ್ ಕಡೆನೇ ಥಿಂಕ್ ಮಾಡ್ತೀವಿ. ಸೊ ಇವತ್ತು ಪಾಸಿಟಿವ್ ಥಿಂಕ್ ಮಾಡಿಕೊಂಡು ದಿನ ಸ್ಟಾರ್ಟ್ ಮಾಡಿದ್ದೀನಿ. ಚೆನ್ನಾಗಿ ಹೋಗುತ್ತೆ ಅಂತ ನಂಬಿಕೆ ಇದೆ. ನಿಮ್ಮ ದಿನಾನು ಇವತ್ತು ಚೆನ್ನಾಗಿರಲಿ. ಮೇನ್ ಇನ್ನೊಂದೇನೆಂದರೆ, ನಿನ್ನೆ ನಾನು ವ್ಲಾಗ್ ಮಾಡಬೇಕಾದ್ರೆ ಐ ವಾಸ್ ಟಾಕಿಂಗ್ ವೆರಿ ಸ್ಲೋ ಅಲ್ವಾ. ಸ್ಟಾರ್ಟಿಂಗಲ್ಲಂತೂ ನಾನು ಏನು ಮಾತಾಡ್ತಿದ್ದೀನಿ ಅನ್ನೋದು ನನಗೆ ಕೇಳಿಸ್ತಾ ಇಲ್ಲ ಆ್ಯಕ್ಚುಲಿ, ಅಷ್ಟು ಸ್ಲೋ ಆಗಿ ಮಾತಾಡ್ತಿದ್ದೀನಿ. ಬಟ್ ಬರ್ತಾ 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 ಚೆನ್ನಾಗಿ ಮಾತಾಡೋಕ್ಕೆ ಶುರು ಮಾಡಿದೆ. ಐ ವಾಸ್ ಅಬ್ಸರ್ವಿಂಗ್ ದ್ಯಾಟ್ ನಾನು ಚೆನ್ನಾಗಿ ಮಾತಾಡಿಲ್ಲಪ್ಪ ಅನ್ನೋದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಲಿಲ್ಲ. ನಾನು ರಾತ್ರಿ ಮಲಗಬೇಕಾದ್ರೆ ಅದೇ ಅಂದ್ಕೊಂಡು ಮಲ್ಕೊಂಡಿದ್ದು. ಎಷ್ಟು ಇಂಪ್ರೂವ್ ಆಗಿದ್ದೀನಿ ಅಲ್ಲ, ನಿನ್ನೆ ಐ ಟುಕ್ ಆ್ಯಕ್ಷನ್ ಅಲ್ವಾ ಅಂತ. ನಾನು ಇಂಥದ್ದು ಮಾಡಬೇಕು ಅಂದ್ಕೊಂಡಿದ್ದೆ ಅಂಥೇಳಿ ಅದನ್ನು ಮಾಡಿದ್ನಲ್ಲ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ಒಳ್ಳೆ ಥಾಟ್ಸ್ ಬರ್ತಾಯಿತ್ತು. ಸೊ ನಾವು ಒಳ್ಳೇದು ಯೋಚನೆ ಮಾಡಿದ್ರೆ ನಮ್ಗೆ ಒಳ್ಳೆಯದೇ ಆಗುತ್ತೆ ಅಂತ ಇದಕ್ಕೆ ಹೇಳೋದು. ಸರಿ, ಬೇಗ ಬೇಗ ಚಪಾತಿ ಮಾಡ್ತೀನಿ. ಚಪಾತಿ ಮಾಡಿಬಿಟ್ಟು ತಿನ್ನೋಣ. ಅಪ್ಪಚ್ಚಿನ ಏನದು ಹಂಗೆಲ್ಲ ತೊಗೊಂಬಾರ್ದಮ್ಮ. ಅಪ್ಪಚ್ಚಿನ ಆಗಲಿ, ಅಪ್ಪಚ್ಚಿ ಹಾಕ್ತಲು ಕೊಡ್ತೀನಿ ಆಯಿತಾ. ಚಪಾತಿ ಮಾಡಿಕೊಂಡು ತಿಂತಾ ಇದ್ದೀನಿ. ತುಂಬ ಹಸುವಾಗ್ತಿದೆ, ಫಸ್ಟ್ ತಿಂದು ಮುಗಿಸ್ಬಿಡ್ತೀನಿ. ಮೌರ್ಯನೂ ತಿಂತಾ ಇದ್ದಾನೆ. ಈಗ 9:30 ಆಗಿದೆ. ಇವತ್ತು 8 ಗಂಟೆಗೇ ಬ್ರೇಕ್ಫಾಸ್ಟ್ ಆಗೋಯ್ತು. ಇವಾಗ ಒಂಥರ ನಿದ್ದೆ ಬಂದಂಗೆ ಆಗ್ತಾಯಿದೆ. ಆ್ಯಕ್ಚುಲಿ ಬೆಳಗ್ಗೆ ಪರವಾಗಿಲ್ಲ, ಇವಾಗ ಒಂಥರ ಕ್ಲೈಮೇಟ್ ಇನ್ನೂ ಡಿಮ್ ಆಗಿಬಿಟ್ಟಿದೆ, ಒಂಥರ ನಿದ್ದೆ ಮಂಪರು. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದೀನಿ, 4:15ಗೆ ಎದ್ದಿರೋದು ಇವತ್ತು. ಸೊ ನಿದ್ದೆ ಮಂಪರು ಬರ್ತಿದೆ, ಏನು ನೋಡಬೇಕು ಗೊತ್ತಿಲ್ಲ. ಈಗ ಮಲ್ಕೊಳ್ಳೋಕ್ಕೂ ಆಗಲ್ಲ. ಈಗ ಟೀ ಕುಡಿಬೇಕು ಅನ್ನಿಸ್ತಿದೆ, ಬಟ್ ಇನ್ನೂ ಸ್ವಲ್ಪ ಹೊತ್ತು ಬೇಡ. ಆಮೇಲೆ ಮೌರ್ಯ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ರೆ ಆಗ ಆರಾಮಾಗಿ ಕುತ್ಕೊಂಡು ಟೀ ಕುಡಿಬೋದು. ಟೀ ಕುಡಿಬೇಕಾದ್ರೆ ಅದು ಎಂಜಾಯ್ ಮಾಡಬೇಕು ಅನಿಸುತ್ತೆ. ಅದು ಫುಲ್ ಆನ್ ಅದಕ್ಕೆ ಅಂತ ಟೈಮ್ ಕೊಟ್ಟು ಕುಡಿದ್ರೇ ಸಮಾಧಾನ ಆಗೋದು ನನಗೆ. ಸೊ ಇವಾಗ ಸದ್ಯಕ್ಕೆ ಬೇಡ. ಇವತ್ತು ಅಷ್ಟೊಂದೇನು ಕೆಲಸನೂ ಇಲ್ಲ ನನಗೆ, ಯಾಕಂದರೆ ನೆನ್ನೆದೇ ಸಾಂಬಾರಿದೆ. ವಿಶ್ವ ಇವತ್ತು ಆಫೀಸ್ಗೆ ಹೋಗಿದ್ದಾರೆ, ಅವ್ರು ಮಧ್ಯಾಹ್ನ ಊಟಕ್ಕೆ ಬರಲ್ಲ, ಅವ್ರು ಡೈರೆಕ್ಟಾಗಿ ಸಂಜೆನೇ ಬರೋದು. ಸೊ ನನಗೂ ಮೌರ್ಯಂಗೂ ಸರಿ ಹೋಗುತ್ತೆ ಸಾಂಬಾರು. ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೀನಿ, ಇನ್ನೂ ಚಪಾತಿನೂ ಇದ್ದಾವೆ. ಸೊ ಬೇಕು ಅಂದರೆ ಒಂದು ಸ್ವಲ್ಪ ರೈಸ್ ಮಾಡಿಕೊಂಡ್ರೆ ಆಗೋಗುತ್ತೆ ಮಧ್ಯಾಹ್ನಕ್ಕೂ. ನೈಟ್ ಏನಾದರೂ ಮಾಡಬೇಕಾಗುತ್ತೆ. ಸೊ ಕೆಲಸನೂ ಜಾಸ್ತಿ ಇಲ್ಲ, ಒಂದು ಸ್ವಲ್ಪ ಪಾತ್ರೆ ಇದ್ದಾವೆ, ಯಾಕೋ ಇಂಟ್ರೆಸ್ಟ್ ಇಲ್ಲ ತೊಳೆಯೋಕ್ಕೆ, ಆಮೇಲೆ ತೊಳಿತೀನಿ. ಕ್ಲೈಮೇಟ್ ನೋಡಿ ಹೆಂಗಿದೆ. ನಮ್ಮ ಮೌರ್ಯ ನೋಡಿ ಏನು ಮಾಡ್ತಿದ್ದಾನೆ. ಸೊ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ.
ಯಾವುದಾದ್ರೂ ಒಂದು ಬುಕ್ ಓದಬೇಕು ಒಳ್ಳೆಯದು, ನೋಡೋಣ. ಇನ್ನೊಂದೇನಪ್ಪ ಅಂದರೆ ಇವತ್ತಿಗೆ 20 ವೀಕ್ಸ್ ಕಂಪ್ಲೀಟ್ ಆಯಿತು ನಮ್ಮ ಚಿನ್ನಿ ಪಾಪುಗೆ. ಸೊ ನಾನು ಒಂದು ಪ್ರೆಗ್ನೆನ್ಸಿದ್ದು ಒಂದು ಆ್ಯಪ್ ಇದೆ, ಅದರಲ್ಲಿ ಡೈಲಿ ಚೆಕ್ ಮಾಡ್ತಿರ್ತೀನಿ, ಏನಾದರೂ ಒಂದು ಕೊಡ್ತಾ ಇರ್ತಾರೆ. ಇವತ್ತು 20 ವೀಕ್ಸಿಗೆ ಕಾರ್ನ್ ಥರ ಇರುತ್ತಂತೆ, ಅಂದರೆ ಕಾರ್ನಷ್ಟು ಸೈಜ್ ಇರುತ್ತಂತೆ, ಜೋಳದ ಸೈಜ್ ಬೇಬಿ. ಸೊ ಅದನ್ನು ನೋಡಿ ಒಂಥರ ಖುಷಿಯಾಗುತ್ತೆ. ಎವ್ರಿ ಡೇ ಏನಾದರೂ ಒಂದು ಇನ್ಸೈಟ್ಸ್ ಇರುತ್ತೆ ಅದರಲ್ಲಿ. ಎವ್ರಿ ಡೇ ನೋಡ್ತೀನಿ ನಾನು. ಮಾರ್ನಿಂಗ್ ಮೌರ್ಯದು ಪ್ರೆಗ್ನೆನ್ಸಿಲೂ ನೋಡ್ತಾ ಇದ್ದೆ, ಇವಾಗಲೂ ಅಷ್ಟೇ ಎವ್ರಿ ಡೇ ನೋಡ್ತೀನಿ. ಅದು ಒಂಥರ ಖುಷಿ ಕೊಡುತ್ತೆ. ಎಷ್ಟು ವೆಯ್ಟ್ ಇರ್ಬೋದು ಬೇಬಿ, ಮತ್ತು ಎಷ್ಟು ಉದ್ದ ಇರ್ಬೋದು, ಅದನ್ನೆಲ್ಲ ಅದರಲ್ಲಿ ಕೊಡ್ತಾರೆ. ಏನೋ ಒಂಥರ ಕುತೂಹಲ ಇರುತ್ತಲ್ಲ, ಹೇಗಿರುತ್ತೆ ಈ ಸರ್ತಿ ಬೇಬಿ ಹೇಗಿರುತ್ತೆ ಅನ್ನೋ ಒಂದು ಕುತೂಹಲ. ಸೊ ಚಿನ್ನಿ ಪಾಪು 20 ವೀಕ್ಸ್ ಕಂಪ್ಲೀಟ್ ಆಯಿತು ಚಿನ್ನಿ ಪಾಪುಗೆ. 20 ವೀಕ್ಸ್ ಕಂಪ್ಲೀಟ್ ಆಯಿತು. ಓಕೆ, ಒಂಥರ ಖುಷಿಯಾಗಿದ್ದೀನಿ ಇವತ್ತು, ಸಮಾಧಾನ ಇದೆ. ನಿಮ್ಮದು ಡೇ ಇವತ್ತು ಚೆನ್ನಾಗಿರಲಿ ಅಂತ ನಾನು ವಿಶ್ ಮಾಡ್ತೀನಿ. ನೀವು ಅಂದ್ಕೊಂಡಿದ್ದೆಲ್ಲ ಸಿಗಲಿ ನಿಮಗೆ, ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ಎಲ್ಲ ಒಳ್ಳೆಯದೇ ಆಗುತ್ತೆ, ಎಲ್ಲ ಒಳ್ಳೆಯದೇ ಆಗುತ್ತೆ, ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನೋ ಒಂದು ಅಂದ್ಕೊಂಡ್ಬಿಟ್ರೆ ನಿಜವಾಗ್ಲೂ ಮನಸ್ಸಿಗೆ ಎಷ್ಟು ಸಮಾಧಾನ ಸಿಗುತ್ತೆ ಅಲ್ವಾ. ಎಷ್ಟೊಂದು ಡಿಸಿಷನ್ಸು ಲೈಫಲ್ಲಿ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಓಕೆ, ಆಮೇಲೆ ಸಿಗ್ತೀನಿ. ಕರಗಿ ಮಳೆಯಾದಂಗೆ ಕಾದ ನೆಲವು ಅರಳಿ ಹೂವಾದಂಗೆ ಒಲವು ಚಿಗುರಿ ಹಸಿರ ಹೊನ್ನಾದಂಗೆ ನಿನ್ನ ಉಸಿರೇ ನನ್ನ ಉಸಿರಾದಂಗೆ ನಿನ್ನ ಸಿರಿ ನಿನ್ನ ನಗು ನನ್ನ ಸಿರಿ ಈ ಪ್ರೀತಿಯ ನವಿಲುಗರಿ ಹೊಂಗಿರಣದ ಹೊಂಬಣ್ಣವು ನಮ್ಮಲುಮೆಯ ರಂಗವು ಬೆದರಿ ಚಂದ್ರನ ಹಂಗೆ ನೀನು ಬಂದೆ ಹಿಂದೆ ಬಾಳೊಂದು ಚಂದದ ಕವಿತೆ ಅದರೊಳಗೆ ನೀಯವಿತೆ ಈ ಪಾರ್ವತಿಗೆ ಪರಶಿವನು ನೀನೇ ಆದೆ. ಬಾಳೊಂದು ಚಂದದ ಕವಿತೆ ಅದರೊಳಗೆ ನೀಯವಿತೆ ಈ ಪಾರ್ವತಿಗೆ ಪರಶಿವನು ನೀನೇ ಆದೆ. ಕವಿದ ಮೋಡ ಕರಗಿ ಮಳೆಯಾದರೆ ಕಾದ ನೆಲವು ಅರಳಿ ಹೂವಾದಂಗೆ ಓಕೆ. ಸೊ ಟೀ ಅದ್ರ ಪಾಡಿಗೆ ಅದಾಗುತ್ತೆ. ನಾನು ಏನೋ ಹೇಳೋಣ ಅಂದ್ಕೊಂಡೆ, ಅಂದರೆ ಯೂಶ್ವಲಾಗಿ ಯೂಟ್ಯೂಬಲ್ಲಿ ಏನಾದರೂ ಹೊಸ್ದಾಗಿ ನೋಡ್ತಾನೆ ಇರ್ತೀನಿ ನಾನು. ಅಂದರೆ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತ ಇನ್ಫಾರ್ಮೇಟಿವ್ ಆ ಥರದ್ದು ಜಾಸ್ತಿ ನೋಡ್ತೀನಿ. ಏನಾದರೂ ಪಾಡ್ಕ್ಯಾಸ್ಟ್ ಆಗಲಿ, ಇಂಟರ್ವ್ಯೂಸ್, ಅಥವಾ ಏನಾದರೂ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಬಗ್ಗೆ ಅಂತೇಳಿ ನಾನು ಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರೆ ಡೀಪಾಗಿ ಸರ್ಚ್ ಮಾಡ್ತೀನಿ. ಸೊ ಯಾವುದಾದ್ರೂ ಒಳ್ಳೊಳ್ಳೆ ಚಾನೆಲ್ಸ್ ಸಿಗುತ್ತೆ. ಅದರಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸರ್ಚ್ ಮಾಡಬೇಕಾದ್ರೆ ರೀಸೆಂಟಾಗಿ ನನಗೆ ಗೊತ್ತಾಗಿದ್ದು ಒಂದು ಚಾನಲ್ ಯಾವುದಪ್ಪ ಅಂದರೆ CA ನೇಹಾ ದತ್ತ, ಆಯಿತಾ. ಚಾನಲ್ ಹೆಸರು CA ನೇಹಾ ದತ್ತ, ಅವ್ರ ಹೆಸರು ನೇಹಾ. ಹಿಂದಿಲಿ ಆ್ಯಕ್ಚುಲಿ ಅವ್ರು ಮಾತಾಡೋದು, ಬಟ್ ಹಿಂದಿ ನನಗೆ ಅರ್ಥ ಆಗುತ್ತೆ ಸ್ವಲ್ಪ ಸ್ವಲ್ಪ, ಮಾತಾಡೋಕ್ಕೆ ಬರಲ್ಲ. ತುಂಬ ಚೆನ್ನಾಗಿ ಮಾತಾಡ್ತಾರೆ,
ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಮಾತಾಡ್ತಾರೆ. ನೀವು ಬೇಕಾದ್ರೆ ಒಂದು ಸತಿ ಚೆಕ್ ಮಾಡಿ, ನಿಮ್ಗೆ ಹಿಂದಿ ಬರುತ್ತೆ ಅಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ನೀಟಾಗಿ ಹೇಳ್ತಾರೆ. ತುಂಬಾ ಮ್ಯಾನಿಫೆಸ್ಟೇಷನ್ ಇದೆಲ್ಲ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಎಲ್ಲರಿಗೂ ಗೊತ್ತಿರಬೇಕು ಈ ಥರದ ವಿಚಾರಗಳು. ಇವಾಗಿನ ಕಾಲದಲ್ಲಿ ಸೈನ್ಸ್ ಎಷ್ಟು ಮುಂದುವರೆದಿದೆ, ನಾವು AI ಕಾಲದಲ್ಲಿದ್ದೀವಿ. ಇವಾಗೂ ಇದು ಯಾವುದನ್ನು ತಿಳ್ಕೊಳ್ಳಿಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಚೆಕ್ ಮಾಡಿ ಆ ಚಾನಲ್, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ನನಗಂತೂ ತುಂಬ ಇಷ್ಟ ಅವ್ರು ಮಾತಾಡೋದು. ತುಂಬ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳಿಬಿಡ್ತಾರೆ. ಅದು ಎಷ್ಟು ತಲೆಗೆ ನಾಟುತ್ತೆ ಅಂದರೆ, ಈ ರೀಸೆಂಟಾಗಿ ನನಗೆ ಅದು ಗೊತ್ತಾಗಿದ್ದು ಚಾನಲ್ ಬಗ್ಗೆ. ಅದು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ಬೋದು. ನಾನು ನನ್ನದೇ ಆದ ಚಾನಲ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೂ ನಾನು ತುಂಬ ಯೂಟ್ಯೂಬ್ ಚಾನಲ್ಸ್ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಇಂಜಿನಿಯರಿಂಗಲ್ಲಿದ್ದಾಗಿಂದನೂ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಬಟ್ ಯಾವುದೂ ಕನ್ಸಿಸ್ಟೆಂಟಾಗಿ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ಮಾಡಿಲ್ಲ. ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದರೆ ಹೊಸ ಚಾನಲ್ ಓಪನ್ ಮಾಡ್ತಿದ್ದೆ. ಬಟ್ ಈ ಸರ್ತಿ ಅದೇನೋ ಗೊತ್ತಿಲ್ಲ, ನಮ್ಮದೇ ನೇಟಿವ್ ಲ್ಯಾಂಗ್ವೇಜಲ್ಲಿ ನಾನು ಮಾತಾಡಬೇಕು ಅಂದರೆ ನಾನು ಅರ್ನ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟು ನಾನು ಎಂಜಾಯ್ ಮಾಡಬೇಕು ಅನ್ನೋ ಉದ್ದೇಶನ ಇಟ್ಕೊಂಡು ನಾನು ಮಾಡ್ತಾಯಿರೋದು ಈಗ ಯೂಟ್ಯೂಬ್ ಚಾನೆಲ್. ಅಫ್ಕೋರ್ಸ್ ಅರ್ನಿಂಗ್ ಇಂಪಾರ್ಟೆಂಟೇ, ಅಮೌಂಟ್ ಅಂದರೆ ದುಡ್ಡು ಬೇಕು ಅಂತಲೇ ಎಲ್ಲ ಮಾಡೋದು ಅಲ್ವಾ. ನಮಗೂ ಒಂದು ಅರ್ನಿಂಗ್ ಇರಬೇಕು, ಇಂಡಿಪೆಂಡೆಂಟಾಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಲ್ವಾ. ಸೊ ಅದು ಒಂದು ತಲೆಯಲ್ಲಿದೆ. ಬಟ್ ಏನೇ ಅಂದರೂ ನಾನು ಕನ್ನಡದಲ್ಲಿ ಮೊದಲೆಲ್ಲ ಇಂಗ್ಲೀಷಲ್ಲೇ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೆ. ಅಷ್ಟೊಂದು ಫ್ಲೂಯೆನ್ಸಿ ಬರೋಲ್ಲ ನನಗೆ, ಇಂಗ್ಲೀಷು ಮರ್ತೋಗ್ಬಿಡ್ತೀನಿ. ಬಟ್ ಕನ್ನಡ ಆದರೆ ಫ್ಲೂಯೆಂಟಾಗಿ ಮಾತಾಡ್ಬೋದು. ನಮ್ಗೇನು ಅನಿಸುತ್ತೆ ನಮ್ಮ ಭಾಷೆಯಲ್ಲಿ ನಮ್ಗೇನು ಅನಿಸುತ್ತೆ ಅನ್ನೋದು ನಾವು ಮಾತಾಡಿ ನೀಟಾಗಿ ಹೇಳೋದಕ್ಕಿಂತ ಚೆನ್ನಾಗಿ ನಾವು ಬೇರೆ ಭಾಷೆಯಲ್ಲಿ ಹೇಳೋಕ್ಕಾಗಲ್ಲ. ಕೇಳ್ಬೋದು, ಅರ್ಥ ಮಾಡ್ಕೋಬೋದು ಬೇರೆಯವ್ರು ಮಾತಾಡೋದನ್ನು. ಬಟ್ ನಾವು ಮಾತಾಡಬೇಕಾದ್ರೆ ನಮ್ಗೆ ಸುಲಭವಾಗಿ ಬರೋದು ಕನ್ನಡ. ಸೊ ಹಾಗಾಗಿ ಕನ್ನಡದಲ್ಲಿ ಮಾಡೋಣ. ನನ್ನ ಲೈಫ್ ಡಾಕ್ಯುಮೆಂಟೇಷನ್ ಥರ ಆಗುತ್ತೆ, ಆ ಥರ ಪ್ಲ್ಯಾನ್ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋದು. ಇನ್ಸ್ಟಾಗ್ರಾಮ್ ಅಕೌಂಟೂ ಓಪನ್ ಮಾಡಿದ್ದೀನಿ. ಹೀಗೆ ಎಕ್ಸ್ಪೆರಿಮೆಂಟ್ ಫೇಸಲ್ಲಿದ್ದೀನಿ ನಾನೀಗ. ಯಾವುದು ನನಗೆ ಸೂಟ್ ಆಗುತ್ತೆ, ಏನು ಮಾತಾಡಿದ್ರೆ ನಾನು ಚೆನ್ನಾಗಿರುತ್ತೆ ಅನ್ನೋದ್ರ ಇದರಲ್ಲೇ ಇದ್ದೀನಿ. ಒಟ್ನಲ್ಲಿ ನಾನು ಏನು ಮಾಡ್ತಿದ್ದೀನಿ, ನಾನು ಏನು ಕಲಿತಾ ಇದ್ದೀನಿ ಅದ್ರ ಬಗ್ಗೆನೇ ಹೇಳ್ತಾ ಹೋಗ್ತೀನಿ. ಯಾವುದೇ ರೀತಿ ಹೊಸದಾಗಿ ಏನು ಹೇಳಲ್ಲ. ನಾನೇನು ಕಲಿದೆ ಫೇಕಾಗಂತೂ ಹೇಳೋಕ್ಕಾಗಲ್ಲ. ಸೊ ಚೆಕ್ ಮಾಡಿ ಚಾನಲ್, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು. CA ನೇಹಾ ದತ್ತಾ ಅಂತ ಚೆಕ್ ಮಾಡಿ ತಿಳ್ಕೊಳ್ಳಿ. ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ವೀಡಿಯೋಸ್ ಎಲ್ಲ ಮಾಡ್ತಾ ಹೋಗ್ತೀನಿ. ಇನ್ಮೇಲೆ ನಾನು ನನ್ನ ಲೈಫಲ್ಲಿ ಏನಾದರೂ ಮಿರಾಕಲ್ಸ್ ನೋಡಿದ್ರೆ ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಸ್ಟೇ ಟ್ಯೂನ್ಡ್ ಫಾರ್ ದ್ಯಾಟ್. ಏನು ಖಾಲಿ ಆಯಿತಾ? ಖಾಲಿ ಅಷ್ಟೇ ಇದ್ದಿದ್ದು. ಬಾ ವಾಶ್ ಮಾಡೋಣ. ಚೆನ್ನಾಗಿತ್ತಾ? ನಿಂಚು. ಮತ್ತು ಇನ್ನೊಂದೇನಪ್ಪ ಅಂತ ಅಂದರೆ, ನನಗೆ ಮನಸ್ಸಿಗೆ ಏನು ಖುಷಿ ಕೊಡುತ್ತೆ, ನಾನು ನನ್ನ ಜೀವನದಲ್ಲಿ ಏನು ಮಾಡ್ಕೊತಾ ಹೋಗ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಿಮ್ಗೇನಾದರೂ ಅಂದರೆ, ಈಗ ಕೆಲವೊಂದೊಂದು ಪರ್ಟಿಕ್ಯುಲರ್ ಕ್ವೆಶ್ಚನ್ಸ್ ಬಂದರೆ ಈ ಥರದ್ದು ಕೇಳೋಣಪ್ಪ, ಇವ್ರ ಕಡೆಯಿಂದ ನನಗೆ ಉತ್ತರ ಸಿಗ್ಬೋದು ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಾನೇನಾದರೂ ಚೇಂಜಸ್ ಮಾಡ್ಕೋಬೇಕು ವಿಡಿಯೋ ಮಾಡೋ ವಿಧಾನದಲ್ಲಿ, ಆ ಥರ ಏನಾದರೂ ನಿಮಗೆ ಚೇಂಜಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸಿದ್ರೆ ನಿಮ್ಮ ಅಭಿಪ್ರಾಯ ಅದನ್ನು ತಿಳಿಸಿ. ನಾನು ಅಳವಡಿಸ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಯಾಕಂದರೆ ನಾನು ಇನ್ನೂ ಕಲಿಯೋ ಫೇಸಲ್ಲೇ ಇದ್ದೀನಿ. ವಿ ಆಲ್ ಆರ್ ಲರ್ನಿಂಗ್ ಅಲ್ವಾ, ಲೈಫ್ ಲಾಂಗ್ ಲರ್ನರ್ಸ್ ನಾವೆಲ್ಲ. ಸೊ ಕಲಿಯೋಣ, ಕಲಿತು ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೇ. ಅದಕ್ಕೆ ಅಲ್ವಾ ನಾವು ಭೂಮಿ ಮೇಲೆ ಬರೋದು. ಸೊ ನೀವು ಏನೇ ಅಭಿಪ್ರಾಯಗಳಿದ್ರು ಅಥವಾ ಏನೇ ಸಜೆಷನ್ಸ್, ಕ್ವೆಶ್ಚನ್ಸ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ಸ್ಟಾಗ್ರಾಮ್ ಚೆಕ್ ಮಾಡಿ ನೋಡಿ, ಇಷ್ಟ ಆಗ್ಬೋದು ನಿಮಗೆ. ID ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಏನು ಹಾಂ ಖಾಲಿ ಆಯ್ತಲ್ಲ, ಕೊಟ್ಟೆ ತಾನೇ ನಾನು ನಿನಗೆ. ಖಾಲಿ ಲಾಡು ಇಲ್ಲ, ನಿಜ ಇಲ್ಲಮ್ಮ. ಚಪಾತಿ ತಿಂತೀಯ? ಅಪ್ಪಚ್ಚಿ ತಿಂತೀಯಾ? ಅಪ್ಪಚ್ಚಿ ತಿನ್ನು. ಉಗ್ಗು ಕೊಟ್ಟಿದ್ನಲ್ಲ ನೀನು ಬೆಳಗ್ಗೆನೆ ಕುಡ್ದಿದ್ದಲ್ಲಪ್ಪ ಉಗ್ಗು. ಯಾಕೆ ಬಂಗಾರಿ ಬೆಳಗ್ಗೆ ಉಗ್ಗು ಕುಡ್ದಿರ್ಲಿಲ್ಲ? ಬ್ರೆಡ್ ತಿಂತೀಯಾ? ಬ್ರೆಡ್ಡು ಕೊಡ್ತೀನಿ, ಅಲ್ಲಿ ಕುತ್ಕೋ, ಬ್ರೆಡ್ ಕೊಡ್ತೀನಿ.
ನಾನು ಟೀ ಮಾಡ್ಕೊಂಡಿದ್ದೀನಿ. ಈಗ ಟೀ ಕುಡಿದು ಅಂದರೆ ಬ್ರೆಡ್ಡು ಇಟ್ಕೊಂಡಿದ್ದೀನಿ. ಬ್ರೆಡ್ ಟೀ ತಿಂತೀನಿ. ಆ್ಯಕ್ಚುಲಿ ಮೇಲ್ಗಡೆ ಮತ್ತು ಕೆಳಗಡೆ ಬ್ರೆಡ್ ಬರುತ್ತಲ್ಲ, ಈ ಥರ ಕ್ರಸ್ಟ್ ಇರೋದು, ಇದಂದರೆ ತುಂಬಾ ಇಷ್ಟ ನನಗೆ. ಅದೇನೋ ಗೊತ್ತಿಲ್ಲ, ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಆ ಥರದ್ದು. ಆ ಪರ್ಟಿಕ್ಯುಲರ್ ಪೀಸ್ಗೆ ನಾನಂತೂ ಯಾರು ತೊಗೊಳಕ್ಕೂ ಬಿಡಲ್ಲ. ಅದನ್ನು ಮಾತ್ರ ನನಗೇ ಬೇಕು ಅಂತ ನಾನು ಕಿತ್ತಾಡ್ತೀನಿ. ಮತ್ತು ಐ ಥಿಂಕ್ ಇವತ್ತು ಇಷ್ಟೇ. ಈಗ ಎಷ್ಟಾಗಿರ್ಬೋದು ಟೈಮು? 10:45 ಈಗ ಟೈಮು. ಸೊ ಮಾರ್ನಿಂಗ್ ವ್ಲಾಗ್ ಸಾಕು ಅಂತ ಅನ್ನಿಸ್ತಿದೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವ ರೀತಿ ಇಂಟ್ರೆಸ್ಟ್ ಬರುತ್ತೆ ಅದ್ರ ಬೇಸಿಸ್ ಮೇಲೆ ಮಾಡ್ತೀನಿ. ಇವತ್ತು ನಾನು ಏನೆಲ್ಲ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಹೇಳಿದ್ದೀನಿ ಅಂತ ಅಂದ್ಕೊತೀನಿ. ಸೊ ನಿಮಗೂ ಇದರಿಂದ ಏನಾದರೂ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸಜೆಷನ್ಸ್, ನಿಮಗೆ ಏನೇ ಅಭಿಪ್ರಾಯ ಇದ್ದರೂ ಅದರಲ್ಲಿ ತಿಳಿಸಿ. ಸೊ ನಾನು ಬ್ರೆಡ್ ತಿಂತೀನಿ. ಓಕೆ, ಬಾಯ್. ಥ್ಯಾಂಕ್ ಯು. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.